ಮೈನಾ ಹಕ್ಕಿ ಮತ್ತು ಅವಳ ಗಂಡ ಶ್ಯಾಮ್ ಹಕ್ಕಿ ಆಹಾರ ಹುಡುಕಿ ಹುಡುಕಿ ಸುಸ್ತಾಗಿದ್ರು. ಆವತ್ತು ಅವರಿಗೆ ಎಲ್ಲಿನೂ ಆಹಾರ ಸಿಕ್ಕಿರಲಿಲ್ಲ. ರೀ, ಕತ್ತಲಾಗ್ತಾ ಬಂತು. ಇವತ್ತು ನಾವು ಖಾಲಿ ಕೈಯಲ್ಲೇ ಮನೆಗೆ ವಾಪಸ್ ಹೋಗಬೇಕು ಅನಿಸುತ್ತೆ. ನಮ್ಮ ಮಗಳು ಪಿಂಕಿ ಅವಳ ಅಜ್ಜಿ ಮನೆಯಲ್ಲಿ ಇದ್ದುದಕ್ಕೆ ಸರಿ ಹೋಯಿತು. ಇಲ್ಲದೇ ಇದ್ದಿದ್ರೆ ಇವತ್ತು ನಾವು ನಮ್ಮ ಮಗಳನ್ನು ಉಪವಾಸ ಹಾಕಬೇಕಿತ್ತು. ಹೌದು ಮೈನಾ, ನಾಳೆ ನಾವು ನಿನ್ನ ತವರು ಕಾಡಿಗೆ ಹೋಗೋಣ ಆಹಾರ ಹುಡುಕೋದಕ್ಕೆ. ಆ ಗಂಡ ಹೆಂಡತಿ ಹಕ್ಕಿಗಳು ಹಸಿದ ಹೊಟ್ಟೆಯಲ್ಲಿಯೇ ಮನೆಗೆ ವಾಪಸ್ ಹೊರಡ್ತಾರೆ. ಅಷ್ಟೊತ್ತಿಗೆ ಅವರಿಗೆ ಒಂದು ಧ್ವನಿ ಕೇಳಿ ಬರ್ತದೆ. ಕಾಪಾಡಿ ನನ್ನನ್ನು, ನಾನು ಪೊದೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ, ಪ್ಲೀಸ್ ಕಾಪಾಡಿ. ಮೈನಾ, ಯಾರದೋ ಧ್ವನಿ ಕೇಳಿ ಬರ್ತಿರೋ ಹಾಗಿದೆ. ಯಾರೋ ಅಪಾಯದಲ್ಲಿದ್ದಾರೆ ಅನಿಸುತ್ತೆ. ಹೌದು ರೀ, ನನಗೂ ಕೇಳಿಸ್ತಾ ಇದೆ. ಆದರೆ ಈ ಧ್ವನಿ ತುಂಬ ಪರಿಚಿತವಾಗಿರೋ ಹಾಗೆ ಅನ್ನಿಸ್ತಾ ಇದೆ. ನೋಡೋಣ ಯಾರು ಅಂತ. ಆಮೇಲೆ ಇಬ್ಬರೂ ಗಂಡ ಹೆಂಡತಿ ಕೆಳಗೆ ಕಾಡಿನೊಳಗೆ ಪ್ರವೇಶಿಸ್ತಾರೆ. ಅಲ್ಲಿ ಒಂದು ಸುಂದರವಾದ ಚಿಟ್ಟೆ ಪೊದೆಗೆ ಸಿಕ್ಕಿ ಹಾಕಿಕೊಂಡಿತ್ತು. ಆಂಟಿ, ಆಂಟಿ, ನಾನು ಚಿಟ್ಟೆ ಗೆಳತಿ, ನನ್ನನ್ನು ಈ ಪೊದೆಯಿಂದ ಕಾಪಾಡಿ ಆಂಟಿ. ನನ್ನ ಈ ತೆಳುವಾದ ರೆಕ್ಕೆಗಳು ಹರಿದು ಹೋಗ್ತಾ ಇದೆ. ಆದರೆ ಚಿಟ್ಟೆ ಮಗಳೇ, ನಿನ್ನನ್ನು ಕಾಪಾಡುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಯಾಕೆ ಅಂದರೆ ನಾನು ದಿನವಿಡೀ ಉಪವಾಸ ಇದ್ದೇನೆ. ಇರು ಮೈನಾ, ನಾನು ಒಂದ್ಸಲ ಪ್ರಯತ್ನ ಪಡ್ತೇನೆ. ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ. ಶ್ಯಾಮ್ ಹಕ್ಕಿ ಆ ಚಿಟ್ಟೆನ ಕಾಪಾಡ್ತಾನೆ. ಥ್ಯಾಂಕ್ಸ್ ಅಂಕಲ್, ನಾನು ನಿಮ್ಮ ಮಗಳ ಗೆಳತಿ. ಕಷ್ಟದ ಸಮಯದಲ್ಲಿ ಬಂದು ನನಗೆ ಸಹಾಯ ಮಾಡಿದ್ರಿ. ಅದಕ್ಕೆ ನಾನು ನಿಮಗೆ ಈ ಜಾದೂ ಇರೋ 2 ಸೇಬಿನ ಹಣ್ಣಿನ ಬೀಜಗಳನ್ನು ಕೊಡ್ತೇನೆ. ಅದನ್ನು ನನಗೆ ಒಂದು ಪರಿ ಕೊಟ್ಟಿತ್ತು. ಈ ಜಾದೂ ಇರೋ ಹಣ್ಣಿನ ಬೀಜಗಳು ನನಗಿಂತ ನಿಮಗೆ ತುಂಬ ಉಪಯೋಗಕ್ಕೆ ಬರ್ತದೆ. ತಗೊಳ್ಳಿ ಆಂಟಿ, ನಾನು ಹೊರಡ್ತೇನೆ. ಚಿಟ್ಟೆ ಗೆಳತಿ ಆ 2 ಸೇಬಿನ ಹಣ್ಣಿನ ಬೀಜಗಳನ್ನು ಮೈನಾ ಹಕ್ಕಿಗೆ ಕೊಡ್ತಾಳೆ. ಆವಾಗ ಮೈನಾ ಕೇಳ್ತಾಳೆ, ಇದರಲ್ಲಿ ಅಂತಹ ಜಾದು ಏನಿದೆ ಚಿಟ್ಟೆ? ಅದಕ್ಕೆ ಚಿಟ್ಟೆ ಗೆಳತಿ ಹೇಳ್ತಾಳೆ, ಆಂಟಿ, ಜಾದು ಇರೋ ಈ ಸೇಬಿನ ಹಣ್ಣಿನ ಬೀಜಗಳನ್ನು ನಿಮ್ಮ ಮನೆ ಹಿತ್ತಲಲ್ಲಿ ಹಾಕಿ ನಾಳೆನೇ ಮರ ಆಗಿ ಹಣ್ಣು ಕೊಡುತ್ತೆ. ಆದರೆ ಇದಕ್ಕೆ ಒಂದು ವಿಶೇಷ ಗುಣ ಇದೆ. ಈ ಸೇಬಿನ ಮರದಲ್ಲಿ ಆದ ಹಣ್ಣುಗಳನ್ನು ಒಳ್ಳೆಯ ಕೆಲಸಗಳನ್ನು ಮಾಡೋರು ಒಳ್ಳೆಯವರೇ ತಿನ್ನಬೇಕು. ಅದು ಬಿಟ್ಟು ಯಾವಾಗಲೂ ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾ ಇರೋರು ಈ ಮರದ ಸೇಬನ್ನು ತಿಂದರೆ ಮತ್ತೆ ಅವರಿಗೆ ಹಾರೋದಕ್ಕೆ ಆಗಲ್ಲ. ಇದು ಈ ಬೀಜಗಳಿಂದ ಆದ ಸೇಬಿನ ಗುಣ. ಅಷ್ಟು ಹೇಳಿ ಚಿಟ್ಟೆ ಗೆಳತಿ ಅಲ್ಲಿಂದ ಹೋಗ್ತಾಳೆ. ಗಂಡ ಹೆಂಡತಿ ಹಕ್ಕಿಗಳು ಚಿಟ್ಟೆ ಗೆಳತಿ ಕೊಟ್ಟ ಆ ಜಾದು ಇರೋ ಹಣ್ಣಿನ ಬೀಜ ತಗೊಂಡು ಮನೆ ದಾರಿ ಹಿಡಿತಾರೆ. ಮನೆಗೆ ಬಂದ ಕೂಡಲೇ ಮನೆ ಹಿತ್ತಲಲ್ಲಿ 2 ಬೀಜಗಳನ್ನು ಹಾಕ್ತಾರೆ. ಮೈನಾ, ನಿಜವಾಗ್ಲೂ ಆ ಚಿಟ್ಟೆ ಕೊಟ್ಟಿರೋ ಬೀಜದಿಂದ ನಾಳೆಗೆ ಸೇಬು ಹಣ್ಣು ಇರೋ ಮರ ಬೆಳೆಯುತ್ತೆ ಅಂತೀಯಾ? ಖಂಡಿತ ಬೆಳೆಯುತ್ತೆ. ಯಾಕಂದರೆ ಚಿಟ್ಟೆ ಮಗಳು ಯಾವತ್ತೂ ಸುಳ್ಳು ಹೇಳಿಲ್ಲ. ಅವಳು ತುಂಬ ಒಳ್ಳೆಯವಳು. ನನಗೆ ಅವಳ ಮಾತಿನ ಮೇಲೆ ನಂಬಿಕೆ ಇದೆ.
ಈ ರೀತಿ ಮಾತನಾಡ್ತಾ ಮಾತನಾಡ್ತಾ ಗಂಡ ಹೆಂಡತಿ ಪಕ್ಷಿಗಳು ಮಲಗ್ತಾರೆ. ಮರುದಿನ ಬೆಳಿಗ್ಗೆನೂ ಆಯಿತು. ಬೆಳಿಗ್ಗೆ ಗಂಡ ಹೆಂಡತಿ ಪಕ್ಷಿಗಳು ಮನೆಯಿಂದ ಹೊರಗೆ ಹಿತ್ತಲಿಗೆ ಬರ್ತಾರೆ. ಎರಡು ದೊಡ್ಡ ದೊಡ್ಡ ಸೇಬು ಇದ್ದ ಹಣ್ಣಿನ ಮರ ನೋಡಿ ಗಂಡ ಹೆಂಡತಿ ಹಕ್ಕಿಗಳಿಗೆ ಆಶ್ಚರ್ಯವಾಗ್ತದೆ. ವಾವ್ ಮೈನಾ, ಇದಂತೂ ನಿಜವಾಗಿಯೂ ಜಾದು ಇರೋ ಸೇಬಿನ ಹಣ್ಣಿನ ಮರನೇ. ನನಗಂತೂ ತುಂಬನೇ ಹಸಿವಾಗ್ತಾ ಇದೆ. ನಾನು ಹಣ್ಣನ್ನು ತಿಂತೇನೆ. ಹಾಂ, ತಿನ್ನಿ. ಆದರೆ ಒಂದು ವಿಷಯ ನೆನಪಿಟ್ಕೊಳ್ಳಿ, ಚಿಟ್ಟೆ ಮಗಳು ಹೇಳಿದ್ದಾಳೆ, ಈ ಹಣ್ಣನ್ನು ಒಳ್ಳೆಯ ಯೋಚನೆ ಇರೋರು, ಒಳ್ಳೆಯದನ್ನು ಮಾಡೋರು, ಸಹಾಯಗಳನ್ನು ಮಾಡೋರು ಮಾತ್ರ ತಿನ್ಬೋದು ಅಂತ. ಹೌದು ಮೈನಾ, ನೆನಪಿದೆ ನನಗೆ. ನಾನು ಯಾವತ್ತೂ ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ, ಕೆಟ್ಟದ್ದನ್ನು ಮಾಡಿನೂ ಇಲ್ಲ. ಖುಷಿಯಿಂದ ಮೈನಾ ಮತ್ತು ಶ್ಯಾಮ್ ಹಕ್ಕಿ ಆ ಸೇಬಿನ ಹಣ್ಣನ್ನು ತಿಂತಾರೆ. ರೀ, ನೀವು ಈ ಹಣ್ಣುಗಳನ್ನು ನಿಮ್ಮ ಗೆಳೆಯ ಹರಿತೋತ ಮತ್ತು ಅವನ ಹೆಂಡತಿ ಸಿರಿಗೂ ಕೂಡ ಈ ಹಣ್ಣುಗಳನ್ನು ಕೊಟ್ಟು ಬನ್ನಿ. ಹಾಂ, ಖಂಡಿತ ಕೊಡ್ತೇನೆ ಮೈನಾ. ಆದರೆ ಅವನೇನಾದರೂ ಕೆಟ್ಟದ್ದನ್ನು ಮಾಡಿದರೆ ಏನು ಮಾಡೋದು? ನಿಮ್ಮ ಗೆಳೆಯನ ಬಗ್ಗೆ ನಿಮಗೆ ಗೊತ್ತಿಲ್ವಾ? ನನಗನ್ನಿಸೋ ಹಾಗೆ ಹರಿಯಣ್ಣ ಒಳ್ಳೆಯವರು. ಮತ್ತೊಬ್ಬರಿಗೆ ಕೆಟ್ಟದಾಗಲಿ ಅಂತ ಅವರು ಬಯಸಲ್ಲ. ಆದರೂ ಈ ಹಣ್ಣು ಅವರಿಗೆ ಕೊಡೋದಕ್ಕೆ ಮೊದಲು ವಿಷಯ ಹೇಳಿಬಿಡಿ. ಆಯಿತು ಮೈನಾ. ಈ ರೀತಿ ಶ್ಯಾಮ್ ಹಕ್ಕಿ ಆ ಹಣ್ಣುಗಳನ್ನು ತಗೊಂಡು ಹರಿತೋತನಿಗೆ ಕೊಡೋದಕ್ಕೆ ಹೋಗ್ತಾನೆ. ಮನೆಯಲ್ಲಿ ಹರಿತೋತ ಒಬ್ಬನೇ ಇದ್ದ. ಸಿರಿ ನೀರು ಕುಡಿಯೋದಕ್ಕೆ ನದಿ ಹತ್ರ ಹೋಗಿದ್ಲು. ವಾವ್, ಇಷ್ಟೊಂದು ಸೇಬಿನ ಹಣ್ಣುಗಳು! ಕೊಡು ಶ್ಯಾಮ್ ಬೇಗ, ನನಗೆ ಜೋರು ಹಸಿವಾಗ್ತಾ ಇದೆ. ಆದರೆ ಹರಿತೋತ, ಈ ಹಣ್ಣು ತಿನ್ನೋದಕ್ಕೆ ಮೊದಲು ಹೇಳು, ನೀನೇನಾದರೂ ಕೆಟ್ಟ ಕೆಲಸ ಮಾಡಿದೀಯಾ? ಯಾಕೆ ಅಂದರೆ ಈ ಸೇಬು ಹಣ್ಣುಗಳಿಗೆ ಜಾದೂ ಇದೆ. ಕೆಟ್ಟದ್ದನ್ನು ಮಾಡಿದವರು ಈ ಹಣ್ಣನ್ನು ತಿಂದರೆ ಅವರು ಮತ್ತೆ ಹಾರೋದಕ್ಕೆ ಆಗಲ್ಲ. ಹೌದು ಶ್ಯಾಮ್, ಆದರೆ ನಾನೇನು ಕೆಟ್ಟ ಕೆಲಸ ಮಾಡಿಲ್ಲ. ಸರಿ, ಹಾಗಾದರೆ ತಗೋ, ಹಣ್ಣು ತಿನ್ನು. ನಮ್ 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 ನಮ್, ಎಷ್ಟು ಸಿಹಿಯಾಗಿದೆ ಈ ಹಣ್ಣು! ನಾನಂತೂ ಮೊದಲನೇ ಬಾರಿಗೆ ಇಷ್ಟೊಂದು ರುಚಿಯಾದ ಹಣ್ಣು ತಿಂತಾ ಇದ್ದೇನೆ. ವಿಷಯ ತಿಳಿದು ಗಿರಿ ಪಾರಿವಾಳ ಕೂಡ ಮೈನಾ ಹಕ್ಕಿಯ ಹತ್ತಿರ ಬರ್ತಾನೆ. ನನಗೂ ಕೊಡು ಮೈನಾ, ಸಿಹಿಯಾದ ಈ ಸೇಬಿನ ಹಣ್ಣು. ಆದರೆ ಮೈನಾ, ಈ ಸೇಬಿನ ಹಣ್ಣಿನ ಮರ ನಿನ್ನೆ ಇರಲಿಲ್ಲ. ಹೌದು ಗಿರಿ ಪಾರಿವಾಳ, ನಿನ್ನೆ ಒಂದು ಚಿಟ್ಟೆ ಜಾದೂ ಇರೋ ಸೇಬಿನ ಬೀಜಗಳನ್ನು ಕೊಟ್ಟಿತ್ತು. ಮತ್ತೆ ಈ ಸೇಬಿನ ಹಣ್ಣನ್ನು ತಿನ್ನಬೇಕು ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಿರಬೇಕು ಅಂತ ಹೇಳಿತ್ತು. ಗಿರಿ ಪಾರಿವಾಳ, ನಿನಗೆ ಬೇಕು ಅಂದರೆ ನೀನು ಕೂಡ ಈ ಸೇಬು ಹಣ್ಣುಗಳನ್ನು ತಿನ್ಬಹುದು. ಆದರೆ ಮೈನಾ, ನಾನು ಮೊನ್ನೆ ಕೆಟ್ಟದ್ದನ್ನು ಮಾಡಿದ್ದೇನೆ ಅಲ್ವಾ? ಮತ್ತೆ ಹೇಗೆ ಈ ಹಣ್ಣುಗಳನ್ನು ತಿನ್ನೋದು? ಏನು ಕೆಟ್ಟದನ್ನು ಮಾಡಿದೀಯಾ ಗಿರಿ ಪಾರಿವಾಳ? ಅದೇ ಆ ಕವ್ವಿಗೆ ನಿನಗೆ ಮೋಸ ಮಾಡ್ತಿರೋದಕ್ಕೆ, ಅವರಿಗೆ ಬುದ್ಧಿ ಕಲಿಸೋದಕ್ಕೆ ಜ್ಯೂಸಲ್ಲಿ ನಿದ್ದೆ ಪುಡಿ ಬೆರೆಸಿದ್ದೆ. ಅದಕ್ಕೆ ಮೈನಾ ಹೇಳ್ತಾಳೆ, ಒಂದೊಳ್ಳೆ ಕೆಲಸ ಮಾಡೋದಕ್ಕೆ, ತಪ್ಪು ಮಾಡ್ತಿದ್ದವರಿಗೆ ಬುದ್ಧಿ ಕಲಿಸೋದಕ್ಕೆ ಕೆಟ್ಟದನ್ನು ಮಾಡಿದೀಯಾ ಅಲ್ವಾ ಗಿರಿ ಪಾರಿವಾಳ? ಆದ್ದರಿಂದ ಯಾರಿಗೂ ನೋವಾಗಿಲ್ಲ, ಯಾರಿಗೂ ನಷ್ಟವಾಗಿಲ್ಲ. ಒಂದು ರೀತಿಯಲ್ಲಿ ನೀನು ನನಗೆ ಸಹಾಯನೇ ಮಾಡಿದೀಯಾ ಅಲ್ವಾ? ನೀನು ಈ ಮರದ ಹಣ್ಣುಗಳನ್ನು ತಿನ್ಬೋದು, ತಿನ್ನು. ಆಮೇಲೆ ಗಿರಿ ಪಾರಿವಾಳ ಸೇಬು ಹಣ್ಣುಗಳನ್ನು ತಗೊಂಡು ಹೋಗ್ತಾನೆ. ಈ ವಿಷಯ ನಿಧಾನವಾಗಿ ಇಡೀ ಕಾಡಿನಲ್ಲಿ ಹರಡ್ತಾ ಇತ್ತು. ಅದೇ ರೀತಿ ಕವ್ವಿಯ ಕಿವಿಗೂ ಬೀಳ್ತದೆ. ಆ ದೊಡ್ಡ ಕಣ್ಣಿನ ಹಕ್ಕಿ ಸಿಹಿಯಾದ ಸೇಬು ತಿಂತಾ ಇದ್ದಾಳಂತೆ.
ನಿಮ್ಮ ಹೆಂಡತಿ ಇಲ್ಲಿ ಹಸಿವಿನಿಂದ ಇದ್ದಾಳೆ. ಅಷ್ಟೇ ತಾನೇ, ಅದಕ್ಕೆ ಏನಾದರೂ ಮಾಡೋಣ. ಇರು, ನಾನು ಈಗಲೇ ಆ ಹಕ್ಕಿ ಹತ್ರ ಹೋಗಿ ಸೇಬು ತರ್ತೇನೆ. ಇಲ್ಲ ರೀ, ಆ ಹಕ್ಕಿನ ಅಲ್ಲಿಂದ ಮೊದಲು ಓಡಿಸ್ಬೇಕು. ಯಾಕೆಂದರೆ ನಾನು ಆ ಸೇಬಿನ ಮರಗಳ ಮಾಲೀಕಳಾಗಬೇಕು. ಆಮೇಲೆ ಇಬ್ಬರು ಕವ್ವ ಮತ್ತು ಕವ್ವಿ ಹಕ್ಕಿಯ ಹತ್ರ ಬರ್ತಾರೆ. ಕವ್ವ ಶ್ಯಾಮ್ ಹಕ್ಕಿಗೆ ಹೇಳ್ತಾನೆ, ಇದೇನು, ನೀನಿನ್ನೂ ಇಲ್ಲೇ ಇದೆಯಾ? ಅಲ್ಲಿ ನೋಡಿದ್ರೆ ನಿನ್ನ ಗೆಳೆಯ ಹರಿತೋತ ಮತ್ತು ಗಿರಿಪಾರಿವಾಳ ಜಗಳ ಆಡ್ತಾ ಇದ್ದಾರಲ್ವಾ? ಅವರ ಜಗಳ ನೋಡಿದರೆ ಏನಾದರೂ ಆಗೋದಂತೂ ಖಂಡಿತ. ಹೌದಾ ಮೈನಾ, ನೀನು ಇಲ್ಲೇ ಇರು, ನಾನು ಈಗಲೇ ಏನು ಅಂತ ನೋಡ್ಕೊಂಡು ಬರ್ತೇನೆ. ಶ್ಯಾಮ್ ಹಕ್ಕಿ ಹರಿತೋತನ ಹತ್ರ ಹೋಗ್ತಾನೆ. ಇಲ್ಲಿ ಕವ್ವ ಮತ್ತು ಕವ್ವಿ ಮೈನಳ್ಳಿಗೆ ಜೋರು ಮಾಡ್ತಾರೆ. ಏಯ್ ಹಕ್ಕಿ, ನಡಿ ಇಲ್ಲಿಂದ. ಗೊತ್ತಿದೆಯಲ್ವಾ ನಾನು ಹೇಗಂತ? ಇವತ್ತಿನಿಂದ ಈ ಸೇಬಿನ ಹಣ್ಣಿನ ಮರ ನಂದು. ಹೋಗು ಇಲ್ಲಿಂದ, ಇಲ್ಲದೇ ಇದ್ದರೆ ನನ್ನ ರೆಕ್ಕೆ ರುಚಿ ಗೊತ್ತಿದೆಯಲ್ಲ, ಪೆಟ್ಟು ತಿಂತೀಯ. ಓಹೋ, ಇದಕ್ಕೇನಾ ನನ್ನ ಗಂಡನನ್ನ ಇಲ್ಲಿಂದ ಹೋಗೋ ಹಾಗೆ ಮಾಡಿತು? ಹ ಹ ಹ ಹ ಹ, ಹೌದು, ಅವನೊಬ್ಬ ಮುಟ್ಟಾಳ. ಹೇಳಿದ ಕೂಡಲೇ ಹೊರಟೋದ. ನೋಡು, ನನ್ನ ಗಂಡನಿಗೆ ಹಾಗೆಲ್ಲ ಹೇಳಬೇಡ ನೀನು. ನಿನಗೆ ಬೇಕಾಗಿದ್ದು ಈ ಹಣ್ಣುಗಳು, ನೀನು ಬೇಕಾದಷ್ಟು ತಿನ್ನು. ಇನ್ನು ಮುಂದೆ ಈ ಹಣ್ಣುಗಳ ಆಸೆ ಬಿಡು ಹಕ್ಕಿ ಅಂತ ಕವಿ ಮೈನಾಳಿಗೆ ಹೇಳ್ತಾಳೆ. ಮೈನಾ ಮನಸ್ಸಿನಲ್ಲೇ ನಗುತ್ತಾ ಸುಮ್ಮನೆ ನಿಂತಿರ್ತಾಳೆ. ಅಷ್ಟೊತ್ತಿಗೆ ಶ್ಯಾಮ್ ಹರಿತೋತನನ್ನು ತಲುಪಿರ್ತಾನೆ. ಇಲ್ವಲ್ಲ, ಗಿರಿ ಇವಾಗಷ್ಟೇ ಹೋದ ಇಲ್ಲಿಂದ. ಆ ಕವ್ವ ಏನೋ ಪ್ಲ್ಯಾನ್ ಮಾಡಿದ್ದಾನೆ ಅನ್ಸುತ್ತೆ, ಅದಕ್ಕೆ ನಿನ್ನ ಹತ್ರ ಸುಳ್ಳು ಹೇಳಿರ್ತಾನೆ. ನಡಿ ಹೋಗೋಣ. ಶ್ಯಾಮ್ ಹಕ್ಕಿ ಮತ್ತು ಹರಿತೋತ ಮೈನಳ ಹತ್ತಿರ ಬರ್ತಾರೆ. ಇಲ್ಲಿ ಸೇಬಿನ ಹಣ್ಣನ್ನು ತಿಂದು ತಮ್ಮ ರೆಕ್ಕೆಯಲ್ಲಿ ಹಾರೋ ಶಕ್ತಿನೇ ಕಳ್ಕೊಂಡಿದ್ರು ಈ ಕವ್ವ ಕವಿ. ರೀ, ಇದೇನಾಗ್ತಾ ಇದೆ? ನನಗೆ ಹಾರೋದಕ್ಕೂ ಆಗ್ತಾನೇ ಇಲ್ಲ. ಅಯ್ಯೋ, ನನಗೂ ಹಾಗೆ ಆಗ್ತಿದೆ ಕಣೆ. ಏಯ್ ಹಕ್ಕಿ, ಏನೇ ಮಾಡಿದೆ? ಸುಮ್ಮನೆ ಬಿಡಲ್ಲ ನೋಡು ನಿನ್ನನ್ನು ನಾನು. ಅಷ್ಟೊತ್ತಿಗೆ ಹರಿತೋತ ಮತ್ತು ಶ್ಯಾಮ್ ಕೂಡ ಬರ್ತಾರೆ. ಆವಾಗ ಮೈನಾ ಹೇಳ್ತಾಳೆ, ಈ ಸೇಬಿನ ಹಣ್ಣುಗಳಿಗೆ ಜಾದು ಇರೋ ಶಕ್ತಿ ಇದೆ. ಏನು ಅಂತ ಅಂದರೆ, ಕೆಟ್ಟ ಕೆಲಸನ ಮಾಡೋರು, ಯಾವಾಗಲೂ ಕೆಟ್ಟದನ್ನೇ ಯೋಚನೆ ಮಾಡೋರು, ಬೇರೆಯವರಿಗೆ ಕೆಟ್ಟದನ್ನೇ ಬಯಸೋರಿಗೆ ಈ ಹಣ್ಣುಗಳು ತಿನ್ನೋ ಹಾಗಿಲ್ಲ. ಒಂದು ವೇಳೆ ತಿಂದರೆ ಅವರ ರೆಕ್ಕೆಗಳಲ್ಲಿರೋ ಹಾರೋ ಶಕ್ತಿ ಹೊರಟು ಹೋಗುತ್ತೆ. ಹೋಗಿ ಇಲ್ಲಿಂದ, ಇಲ್ಲದೇ ಇದ್ದರೆ ನಾನು ಹೊಡಿತೇನೆ ನಿಮಗೆ. ಕಷ್ಟಪಟ್ಟು ಕವ್ವ ಮತ್ತು ಕವ್ವಿ ಅಲ್ಲಿಂದ ಹೋಗ್ತಾರೆ. ಅದನ್ನು ನೋಡಿ ಎಲ್ಲರೂ ನಗ್ತಾರೆ. ಸ್ನೇಹಿತರೆ, ಈ ಕಥೆಯಲ್ಲಿ ತಿಳಿದು ಬರೋದು ಏನು ಅಂತ ಅಂದರೆ, ಕೆಟ್ಟದನ್ನು ಮಾಡ್ತಾ ಇದ್ದರೆ ಕೆಟ್ಟದೇ ಆಗುತ್ತೆ. ಪ್ರೀತಿಯ ಸ್ನೇಹಿತರೆ, ಸುಂದರವಾದ ಈ ಪಕ್ಷಿಗಳ ಕಥೆಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಕಥೆಗೆ ಒಂದು ಲೈಕ್ ಮಾಡಿ. ಯಾಕಂದರೆ ಈ ಕಥೆಗಳು ನಿಮಗಾಗಿ. ಧನ್ಯವಾದಗಳು.